ಇದು ರೆಡ್ಮಿ ನೋಟ್ 10S ಡೆಡ್ ಕಂಡೀಷನು ನೋಡ್ಬೋದು. ಚಾರ್ಜ್ಗೆ ಹಾಕಿದ್ರೆ ನಿಮಗೆ ಎಂಪಿಯರು 0.6 0.2 ತೊಗೊಂಡು ಆಟೋ ಎಂಪಿಯರ್ ತಗೋತಾ ಇದೆ. ಇದು ಆಲ್ಮೋಸ್ಟ್ CPU ಕಂಪ್ಲೇಂಟ್ ಇರ್ತದೆ. DCಯಲ್ಲಿ ನಿಮಗೆ ಲಾಂಗ್ ಪ್ರೆಸ್ ಮಾಡಿದ್ರೆ 254 248 241 ಆ ಥರ ಬಂದು ನಿಮಗೆ ಪವರ್ ಕೀ ಬಿಟ್ಟರೆ 0 ಆಗಿಬಿಡುತ್ತೆ. ಅದು ಏನಾಗುತ್ತೆ ಅಂದರೆ CPU ಡ್ರೈ ಆಗುತ್ತಲ್ಲ, ಅದರಿಂದ ಫಾಲ್ಟ್ ಇರುತ್ತೆ. ಅದಕ್ಕೆ ನಾವು CPU ರಿಬಾಲ್ ಮಾಡ್ತೀವಿ, ನೋಡ್ಕೊಳ್ಳಿ. ಇದು ವಿಕ್ಕಿಂದ ಕ್ಲೀನ್ ಮಾಡಬೇಕು ಮದರ್ ಬೋರ್ಡು. ನಿಮಗೆ CPU ಕ್ಲೀನ್ ಮಾಡುವಾಗ ಬ್ಲ್ಯಾಕ್ ಪೇಸ್ಟೆಡ್ ಇರುತ್ತೆ, ಅದು 250 ಟೆಂಪ್ರೇಚರ್ ಮಾಡಬೇಕು. ನಾವು ಕ್ವಿಕ್ 857 TW+ ಯೂಸ್ ಮಾಡ್ತಾ ಇರೋದು. ಅದರಲ್ಲಿ ನೀವು 250 ಟೆಂಪ್ರೇಚರ್ ಮಾಡ್ಕೋಬೇಕು CPU ಕ್ಲೀನ್ ಮಾಡುವಾಗ. ಮೇಲೆದು ಗ್ಲೂ ಎಲ್ಲ ನೋಡ್ಬೋದು ಕ್ಲೀನ್ ಆಯಿತು. ಆಮೇಲೆ ನಿಮಗೆ ಮಾಮೂಲಿ PPT ಒಂದು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ವಿಕ್ಕಲ್ಲಿ ರೀಸಾಲ್ಡರ್ ಮಾಡಬೇಕು. CPUಗೆ ಕ್ಲೀನಾಗಿ ಪೇಸ್ಟ್ ಹಾಕೋಬಿಟ್ಟು ನೋಡಿ, ಕ್ಲೀನಾಗಿ ನೀಟಾಗಿ ಕ್ಲೀನ್ ಆಯಿತು. ಇವಾಗ CPU ರಿಮಾಲ್ ಮಾಡ್ತಾ ಇದ್ದೀವಿ. PPT ಯೂಸ್ ಮಾಡ್ತಾ ಇರೋದು ನಾವು ಮೆಕ್ಯಾನಿಕ್ದು 183 ಡಿಗ್ರಿದು. PPT ಅಪ್ಲೈ ಮಾಡಿಬಿಟ್ಟು ನೀವು 250 ಟೆಂಪ್ರೇಚರ್ ಮಾಡ್ಕೊಬಿಟ್ಟು ಹೀಟ್ ಮಾಡಬೇಕು. ನೋಡಿ, ಈಸಿ ವೇಯಲ್ಲಿ ರಿಬಾಲ್ ಆಯಿತು, ಪರ್ಫೆಕ್ಟು. ಆಮೇಲೆ ಪೇಸ್ಟ್ ಹಾಕೋಬೇಕು. ನೀವು ಪೇಸ್ಟ್ ಹಾಕೋಬಿಟ್ಟು ಒಂದು ಸ್ವಲ್ಪ ಹೀಟ್ ಮಾಡಬೇಕು. ಪರ್ಫೆಕ್ಟ್ ರಿಬಾಲ್ ಆಗಿರುತ್ತೆ CPU. ಇವಾಗ ನಾವು CPU ಮದರ್ ಬೋರ್ಡಲ್ಲಿ ಕೂರಿಸ್ತಾ ಇದ್ದೀವಿ, ನೋಡ್ಬೋದು ನೀವು. ಈ ಥರನೇ ಕೆಲಸ ಕಲಿಯೋಕ್ಕೆ ನಮ್ಮ ಹತ್ರ ಬರ್ಬೋದು ನೀವು. ನೋಡಿ, ಆಮೇಲೆ ಒಂದು ಸ್ವಲ್ಪ ಪೇಸ್ಟ್ ಹಾಕಬೇಕು. CPU ಕೂರಿಸೋ ಟೈಮಲ್ಲಿ ನೀವು 350 ಟೆಂಪ್ರೇಚರ್ ಕೊಡಬೇಕು. ಇವಾಗ ನಿಮಗೆ ನಾವು ಆನ್ ಮಾಡಿ ತೋರಿಸ್ತೀವಿ ಫೋನು. ನೋಡಿ, ಫೋನು ಕಂಪ್ಲೀಟ್ ಆನ್ ಆಯಿತು. ಡೆಡ್ ಕಂಡೀಷನಲ್ಲಿ ಇದ್ದಿದ್ದು ಫೋನ್ ಅದು, ನೋಡ್ಬೋದು. ನೋಡಿ, ಮದರ್ ಬೋರ್ಡು ಅದೇ. ಆಮೇಲೆ ನೀವು ಹೇಳ್ಬೋದು ಮದರ್ ಬೋರ್ಡ್ ಚೇಂಜ್ ಮಾಡಿದ್ದೀರಾ ಹಂಗೆ ಅಂತ. ಆಲ್ರೆಡಿ ನಾವು ನಿಮಗೆ ಮೊದಲೇ ತೋರಿಸಿದ್ವಿ.